ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮಗೆ ನಾನು ಈ ವಿಡಿಯೋದಲ್ಲಿ ವಿಜ್ಞಾನ ಪೂರ್ತಿ ನಿಮ್ಮ ಒಂದು ಫುಲ್ ಸಿಲೆಬಸ್ ಸೇರಿಸಿ ಹಾಕ್ತಾಯಿದ್ದೀನಿ. ಸೊ ನೀವು ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಹುಡುಕ್ತಾ ಇದ್ದರೆ ನಮ್ಮ ವಿಡಿಯೋ ಸೂಕ್ತವಾದಂಥದ್ದು. ಸೊ ನೀವು ಇದನ್ನು ನೋಡಿದರೆ ಪಕ್ಕಾ ವಿಜ್ಞಾನದಲ್ಲಿ ಪಾಸ್ ಆಗ್ತೀರಾ. ಯಾವುದೇ ರೀತಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಪಾಸ್ ಆಗ್ಬೋದು ವಿಜ್ಞಾನನ. ಸೊ ನಾನು ನಿಮಗೆ ಈಸಿಯಾಗಿ ಇಷ್ಟೇ ಓದಿದ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಇದ್ರ ಮಧ್ಯದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ನಿಮಗೆ ಎಕ್ಸ್ಪ್ಲನೇಷನ್ ಮಿಸ್ ಆಗುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಹೋಗಿ ನಿಮ್ಮ ಟೀಚರ್ಸ್ ಹತ್ರ ಕೇಳೋಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೋತೀನಿ ಅಂದರೆ ವಿಜ್ಞಾನ ತುಂಬ ಕಷ್ಟ. ಸೊ ಅದಕ್ಕೋಸ್ಕರನೇ ಪಾಸಿಂಗ್ ಪ್ಯಾಕೇಜ್ ಬಿಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಪಾಸಿಂಗ್ ಪ್ಯಾಕೇಜ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಯ ವ್ಯತ್ಯಾಸಗಳು ಕೇಳಿದ್ದಾರೆ. ಸೊ ನೀವು ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಅಂತರುಷ್ಣಕ ಅಂದರೆ ಉಷ್ಣನ ಹೀರಿಕೆಯಾಗುವುದು, ಅಂದರೆ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾಗುವುದನ್ನು ಅಂತರುಷ್ಣಕ ಅಂತೀವಿ. ಬಹಿರುಷ್ಣಕ ಅಂದರೆ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವುದನ್ನು ಬಹಿರುಷ್ಣಕ ಅಂತ ಕರಿತೀವಿ. ಸೊ ವ್ಯತ್ಯಾಸನೂ ಆಯಿತು. ನೆಕ್ಸ್ಟ್ ಉದಾಹರಣೆ ನೋಡೋಣ. ಸೊ ನೋಡ್ಬೋದು ನೀವು ಇಲ್ಲಿ CaCO3 ಅಂದರೆ CaO + CO2. ಸೊ ನೀವು ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೆ. ಸೊ ನಾನು ನಿಮಗೆ ಹೇಳೋದೇನು ಬೇಕಾಗಿಲ್ಲ. ಇವೆಲ್ಲ ಉದಾಹರಣೆಗಳು ನೀವು ಕಲೀಲೇಬೇಕು. ಬಿಕಾಸ್ ಇದಕ್ಕೆ ತುಂಬ ಈಸಿಯಾದಂಥ ಟ್ರಿಕ್ಸ್ ಏನೂ ಇಲ್ಲ. ಸೊ ನೋಡ್ಬೋದು. ನೆಕ್ಸ್ಟ್ ಬಹಿರುಷ್ಣಕ ಕ್ರಿಯೆಗೂ ಸಹ ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟು ಇನ್ನೊಂದು, ನಿಮಗೆ ಇದನ್ನು ಕೇಳಲೂಬೋದು, ಕೇಳ್ದಿರಾ ಇರಲೂಬೋದು. ಬಟ್ ಕೆಲವೊಂದು ಸಮಯದಲ್ಲಿ ನಿಮಗೆ ಇದನ್ನು ಕೇಳ್ತಾರೆ ಪ್ರಶ್ನೆನ ನೋಡಿ. ಉಸಿರಾಟ ಒಂದು ಬಹಿರುಷ್ಣಕ ಕ್ರಿಯೆ. ಕೆಳಗಿನವುಗಳನ್ನು ವಿವರಿಸಿ ಅಥವಾ ಏಕೆ ಅಂತ ಕಾರಣ ಕೊಡಿ ಅಂತ ಸಹ ಕೇಳ್ತಾರೆ. ಸೊ ನೋಡಿ, ಅದಕ್ಕೆ ಉತ್ತರ, ಉಸಿರಾಟ ಪ್ರಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವುದರಿಂದ ಉಸಿರಾಟ ಬಹಿರುಷ್ಣಕ ಕ್ರಿಯೆಯಾಗಿದೆ. ನೋಡಿ, ಉಸಿರಾಟ ಪ್ರಕ್ರಿಯೆಯಲ್ಲಿ ನಾವು ಉಸಿರಾಡಬೇಕಾದ್ರೆ ಉಷ್ಣ ಬಿಡುಗಡೆ ಆಗುತ್ತೆ. ಸೊ ನೀವು ಅದನ್ನು ಗಮನಿಸ್ಬೋದು, ನಿಮಗೆ ಗೊತ್ತೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅದು ಬಹಿರುಷ್ಣಕ ಕ್ರಿಯೆಯಾಗಿದೆ. ನೆಕ್ಸ್ಟ್ ನೋಡಿ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು. ಸೊ ಇದು ಸಹ ಅಷ್ಟೇ. ನೆಕ್ಸ್ಟ್ ನೋಡಿ, ಉತ್ಕರ್ಷಣ ಮತ್ತು ಅಪಕರ್ಷಣ ವ್ಯತ್ಯಾಸ ಮತ್ತು ಉದಾಹರಣೆ ಕೊಡಿ. ಸೊ ನೀವು ಇಲ್ಲಿ ನೋಡ್ಬೋದು, ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆಯುವುದು. ಸೊ ನೀವು ಇಲ್ಲಿ ನೋಡ್ಬೋದು, ವಸ್ತುವೊಂದು ಆಕ್ಸಿಜನ್ ಪಡೆಯುವುದು, ಇಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಳ್ಳುವುದು. ಇದರಲ್ಲಿ ಮೇನ್ ಏನಪ್ಪ ಅಂದರೆ ನಿಮಗೆ ಆಕ್ಸಿಜನ್ ಕಳೆದುಕೊಳ್ಳೋದು, ಪಡೆದುಕೊಳ್ಳೋದು, ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಸೊ ಅದಕ್ಕೋಸ್ಕರ ಉತ್ಕರ್ಷಣೆ ಅಪಕರ್ಷಣೆ ವ್ಯತ್ಯಾಸ ನೋಡಿ. ಕೆಳಗಡೆ ಉದಾಹರಣೆಯೂ ಸಹ ಇದೆ. ಸೊ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿದೆ. ನೆಕ್ಸ್ಟ್ ನಿಮಗೆ ರೆಡಾಕ್ಸ್ ಕ್ರಿಯೆ ಎಂದರೇನು ಅಂತ ಕೊಡ್ತಾರೆ. ಸೊ ನಿಮಗೆ ಉತ್ಕರ್ಷಣ ಅಪಕರ್ಷಣ ಏನಿದೆ ಅದೆರಡು ಮಿಕ್ಸ್ ಆದ್ರೇ ನಿಮಗೆ ಎರಡು ರೀತಿಯೂ ಪ್ರಶ್ನೆ ಕೇಳ್ತಾರೆ. ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣೆ ಅಪಕರ್ಷಣೆ ಕ್ರಿಯೆ ಎಂದರೇನು. ಸೊ ಇದೆರಡನ್ನೂ ಕೇಳಿದಾಗ ನೀವು ಈ ರೀತಿ ಬರೀಬೇಕಾಗುತ್ತೆ. ಕ್ರಿಯೆಯಲ್ಲಿ ವಸ್ತುವೊಂದು ಉತ್ಕರ್ಷಣಗೊಂಡು ಮತ್ತೊಂದು ವಸ್ತು ಅಪಕರ್ಷಣಗೊಂಡರೆ ಅಂತಹ ಕ್ರಿಯೆಯನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಎನ್ನುವರು. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ, ಉತ್ಕರ್ಷಣ ಅಪಕರ್ಷಣೆ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ. ಸೊ ಇದೆರಡೂ ಪ್ರಶ್ನೆ ಕೊಟ್ಟರು ನಿಮಗೆ ಒಂದೇ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಉದಾಹರಣೆನೂ ಕೊಟ್ಟಿದ್ದೀನಿ, ಯಾವ ವಸ್ತು ಉತ್ಕರ್ಷಣೆಗೊಂಡಿದೆ ಮತ್ತೊಂದು ವಸ್ತು ಅಪಕರ್ಷಣೆಗೊಂಡಿದೆ ಅನ್ನೋದನ್ನು. ಸೊ ಇಲ್ಲಿ ನೋಡ್ಬೋದು, ಇದು ಉತ್ಕರ್ಷಣೆಗೊಂಡಿದೆ ಅಂದರೆ H ಜೊತೆ O ಸೇರಿದೆ, ಅಂದರೆ ಆಕ್ಸಿಜನ್ ಸೇರಿದೆ. ಸೊ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ, ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಸ್ತು ಅಂತ. ಸೊ ಅದು ಸೇರಿಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಕಳೆದುಕೊಂಡಿದೆ ಆಕ್ಸಿಜನನ್ನು. ಸೊ ಇದು ಅಪಕರ್ಷಣ, ಅದು ಉತ್ಕರ್ಷಣ. ನೆಕ್ಸ್ಟ್ ನೋಡಿ, ಇದೇ ರೀತಿ ಇನ್ನೊಂದು ಉದಾಹರಣೆ ಇದೆ. ಸೊ ನೆಕ್ಸ್ಟು ಸಂಕ್ಷಾರಣ. ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಸಂಕ್ಷಾರಣಗೊಳ್ಳುತ್ತದೆ. ಇದನ್ನು ಸಂಕ್ಷಾರಣ ಎನ್ನುವರು. ಸೊ ನೀವು ಇದಕ್ಕೆ ಉದಾಹರಣೆನೂ ಸಹ ಕೊಡ್ಬೋದು. ಕಬ್ಬಿಣ ತುಕ್ಕು ಹಿಡಿಯೋದು ಅಥವಾ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ, ತಾಮ್ರದ ಮೇಲಿನ ಹಸಿರು ಲೇಪನ, ಇದೆಲ್ಲ ನೀವು ದಿನನಿತ್ಯದಲ್ಲಿ ನೋಡುವಂಥದ್ದೇ. ಸೊ ಅದನ್ನೇ ಉದಾಹರಣೆಯಾಗಿ ಕೊಟ್ಟರೆ ಆಯಿತು. ಸಂಕ್ಷಾರಣ ನೆನ್ಪಿಟ್ಕೊಳ್ಳಿ. ಸಂಕ್ಷಾರಣ ಆಮೇಲೆ ಕಮಟುವಿಕೆ ಎರಡು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಕಮಟುವಿಕೆ ಇದೆ ನೋಡಿ.
ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅಂದರೆ ಆಕ್ಸಿಜನನ್ನು ಪಡೆದುಕೊಂಡಾಗ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಕಮಟುವಿಕೆ ಎನ್ನುವರು. ಸೊ ನೀವಿಲ್ಲಿ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಕಲೀರಿ. ಸೊ ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂತು. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದಲ್ಲಿ ಯಾವ ಅನಿಲವನ್ನು ಆಯಿಸುತ್ತಾರೆ ಮತ್ತು ಏಕೆ? ಈ ಪ್ರಶ್ನೆ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಸಾರಿನೂ ಕೇಳಿದ್ದಾರೆ, 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಗೆ. ಸೊ ನೀವಿಲ್ಲಿ ನೋಡ್ಬೋದು, ನೈಟ್ರೋಜನ್ ಅನಿಲನ ಚಿಪ್ಸ್ ತಯಾರಕರು ಆಯಿಸುತ್ತಾರೆ. ಸೊ ಯಾಕಪ್ಪ ಅಂದರೆ ಉತ್ಕರ್ಷಣೆನ ತಡೆಗಟ್ಟಲು. ಅಂದರೆ ಇವಾಗ ಉತ್ಕರ್ಷಣೆಗೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ, ನಿಮಗೆ ಗೊತ್ತದು. ಅದಕ್ಕೆ ಗಾಳಿಗೆ ಅದನ್ನು ತೆರೆದಿಡಲ್ಲ, ಅದನ್ನು ಚಿಪ್ಸ್ ಪ್ಯಾಕೆಟಲ್ಲಿನೇ ನಿಮಗೆ ನೈಟ್ರೋಜನ್ ಜೊತೆಗೇ ಕೊಡ್ತಾರೆ. ಯಾಕಂದರೆ ಅದು ಉತ್ಕರ್ಷಣೆನ ತಡೆಗಟ್ಟುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠ. ನಿಮಗೆ ಇದರಲ್ಲಿ ವ್ಯತ್ಯಾಸ ಕೇಳ್ತಾರೆ ನೋಡಿ. ಆಮ್ಲ, ಆಮೇಲೆ ಹುಳಿ ರುಚಿ, ಇದು ಕಹಿ ರುಚಿ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ, ಇದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಸೊ ಇದೇ ರೀತಿ ತುಂಬ ವ್ಯತ್ಯಾಸಗಳಿದೆ ನೋಡಿ. ನಿಮಗೆ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಕ್ಷಾರಗಳು ಎಂದರೇನು ಅಂತ ಕೇಳ್ತಾರೆ. ಸೊ ನೋಡಿ, ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು. ಸೊ ಇದನ್ನು ನೋಡಿ. ಆಮೇಲೆ ಸಾರರಿಕ್ತಗೊಳಿಸುವಿಕೆ. ಆಮೇಲೆ ನಾನಿಲ್ಲಿ ಒಂದು ಬರೆದಿದ್ದೀನಿ, pH ಕಾಗದ. ಸೊ ಪೇಜ್ ನಂಬರ್ 32, ನೀವು ಅದರಲ್ಲಿ ಆ ಪೇಜ್ಗೆ ಹೋಗ್ಬಿಟ್ಟು ನೋಡ್ಬೋದು, ಅಲ್ಲಿ pH ಕಾಗದ ಇರುತ್ತೆ. ಸೊ ನೀವು ಅದರಲ್ಲಿ ಯಾವ ಪೊಸಿಷನ್ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಬರೆದ್ರೆ, ಅಥವಾ ನಿಮಗೆ ಅದ್ರ ಬಗ್ಗೆನೇ ತುಂಬ ಪ್ರಶ್ನೆಗಳಿರುತ್ತೆ. ಸೊ pH ಕಾಗದನ ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನು ಒಂದು ಸಾರಿ. ನೆಕ್ಸ್ಟು ಪ್ರಬಲ ಆಮ್ಲ, ಆಮೇಲೆ ದುರ್ಬಲ ಆಮ್ಲ. ಸೊ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳು ಎನ್ನುವರು. ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳು ಎನ್ನುವರು. ಇಷ್ಟೇ, ತುಂಬ ಈಸಿ. ನೆಕ್ಸ್ಟ್ ನೋಡಿ, ಲೋಹಗಳು ಮತ್ತು ಅಲೋಹಗಳು. ಇದರಲ್ಲಿ ಫಸ್ಟು ವ್ಯತ್ಯಾಸಗಳು ನೋಡಿ. ಲೋಹಗಳು ಹೊಳೆಯುತ್ತವೆ, ಕಾಂತೀಯ ಲಕ್ಷಣ ಹೊಂದಿವೆ. ಇವು ಹೊಳೆಯುವುದಿಲ್ಲ, ಹೊಂದಿಲ್ಲ. ನೆಕ್ಸ್ಟು ಶಾಬ್ದನ ಗುಣ ಹೊಂದಿವೆ, ಅಲೋಹಗಳು ಹೊಂದಿಲ್ಲ. ಸೊ ಇದೇ ರೀತಿ ತುಂಬ ವ್ಯತ್ಯಾಸಗಳಿದೆ, ನಿಮಗೆ ಇದು ಗೊತ್ತೇ ಇರುತ್ತೆ, ನಿಮ್ಮ ಟೀಚರ್ಸ್ ಎಲ್ಲ ಹೇಳಿರ್ತಾರೆ. ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಸೊ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಸೊ ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೋಡಿ. ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ಗಳಂಥ ಕೆಲವು ಲೋಹದ ಆಕ್ಸೈಡ್ಗಳು. ಸೊ ನೀವು ಒಂದೊಂದಾಗಿ ಓದ್ಕೊಳ್ಳಿ, ಇದು ಸ್ವಲ್ಪ ಕಷ್ಟ ಇದೆ. ಸೊ ನೀವು ಚಿಕ್ಕದಾಗಿ ಯಾವ್ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿ ಓದ್ಕೊಳ್ಳಿ ನೋಡಿ. ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು, ಇದು ಇಂಪಾರ್ಟೆಂಟ್, ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಸೊ ಅದನ್ನೇ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ಸೊ ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಕೆಳಗಡೆ ನೋಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ, ಕ್ರಿಯಾಶೀಲತೆಯ ಸರಣಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಬಿಡ್ತಾ ಇರೋದೇ 10th ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಜೂನಿಯರ್ಸ್ ಯಾರಾದರೂ ಇದ್ದರೂ ಸಹ ನೀವು ಅವರಿಗೆ ಈ ವಿಡಿಯೋನ ಕಳಿಸಿ. ವಿಜ್ಞಾನ ಪಾಸೇ ಆಗಲ್ಲ ಅನ್ನೋರ್ಗೂ ಸಹ ವಿಡಿಯೋನ ಕಳಿಸಿ, ಬಿಕಾಸ್ ಅವರಾದರೂ ನೋಡಿಬಿಟ್ಟು ಈ ವಿಡಿಯೋನ ಪಾಸ್ ಆದರೂ ಆಗ್ತಾರೆ. ಸೊ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಅಥವಾ ನಿಮ್ಮ ಫ್ರೆಂಡ್ಸೇ ಇರ್ತಾರೆ 10th ಸ್ಟ್ಯಾಂಡರ್ಡಲ್ಲಿ ಓದೋರು, ಸೊ ಅವ್ರಿಗೂ ಸಹ ಕಳಿಸಿ. ಸೊ ನಾನು ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶನೇ ಅದು, 10th ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ, ಅವರು ಚೆನ್ನಾಗಿ ಓದಲಿ, ಅವ್ರಿಗೆ ಮಾರ್ಕ್ಸ್ ಬರಲಿ, ಅಥವಾ ಅವರು ಪಾಸ್ ಆಗಲಿ, ಅಥವಾ ಅವರ ಸ್ಕೋರಿಂಗ್ ಮಾಡಲಿ ಅನ್ನೋದಕ್ಕೆ. ಸೊ ಸ್ಕೋರಿಂಗ್ ಪ್ಯಾಕೇಜ್ ಸಹ ಬಿಡ್ತೀನಿ ವಿಜ್ಞಾನ ಆದಷ್ಟು ಬೇಗ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಮ್ಮ ವೀಡಿಯೋಸ್ ನಿಮಗೆ ಬೇಗ ಸಿಗುತ್ತೆ ನೋಟಿಫಿಕೇಷನಲ್ಲಿ. ಇಲ್ಲಾಂದರೆ ಚಾನಲ್ ಮಿಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನೋಡಿ, ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ. ನೀವಿಲ್ಲಿ ನೋಡ್ಬೋದು, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ನೋಡಿ, ಬಿಕಾಸ್ ಇಲ್ಲಿ ಅಷ್ಟು ಕರೆಕ್ಟಾಗಿಲ್ಲ. ಸೊ ನೋಡಿ, ಇಲ್ಲಿ NA, ಆಮೇಲೆ ಬಾಣದ ಗುರುತು, ಈ ರೀತಿ ಎಲ್ಲ ನೀವು ಕರೆಕ್ಟಾಗಿ ಬರೀಬೇಕು. ನಿಮಗೆ ಇದನ್ನು ಎಕ್ಸ್ಪ್ಲೇನ್
ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನೀವು ನಿಮ್ಮ ಟೀಚರ್ಸ್ ಹತ್ರನೇ ಇದನ್ನು ಎಕ್ಸ್ಪ್ಲೇನ್ ಮಾಡಿಸ್ಕೊಳ್ಳಿ. ಸೊ ನೋಡಿ, ಈ ಪ್ರಶ್ನೆಗಳನ್ನು ಎರಡನ್ನೂ ಇಂಪಾರ್ಟೆಂಟ್ ಅಂತ ಬರ್ಕೊಂಡು ನಿಮ್ಮ ಟೀಚರ್ಸ್ ಹತ್ರ ಕೇಳಿ. ಸೊ ನೆಕ್ಸ್ಟ್ ನೋಡಿ, ಅಯಾನಿಕ ಸಂಯುಕ್ತ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ನೋಡಿ, ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎನ್ನುವರು. ಸೊ ಇಷ್ಟೇ ನಿಮ್ಮ ಉತ್ತರ. ನೆಕ್ಸ್ಟ್ ನೋಡಿ, ಕಾಸುವಿಕೆ ಮತ್ತು ಉರಿಯುವಿಕೆಗೆ ವ್ಯತ್ಯಾಸ ಕೇಳ್ತಾರೆ. ಸೊ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ, ಸಲ್ಫೈಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ನೋಡಿ, ಇಲ್ಲಿ ಈಸಿಯಾಗಿ ಕಂಡುಹಿಡ್ಕೋಬೋದು ಯಾವ ಅದಿರನ್ನು ಏನಾಗಿ ಪರಿವರ್ತಿಸುತ್ತೆ. ಇಲ್ಲಿ ಆಕ್ಸೈಡ್ ಸೇಮ್ ಇದೆ. ಸೊ ಇಲ್ಲಿ ಕಾರ್ಬೋನೇಟ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಕಾಸುವಿಕೆಗೆ ಕಾರ್ಬನೇಟು, ಹುರಿಯುವಿಕೆಗೆ ಸಲ್ಫೈಟ್. ಸೊ ಈ ರೀತಿ ನಿಮ್ಮ ಒಂದು ಈಸಿಯಾಗಿ ನೀವು ಕಲಿಬೋದು. ಸೊ ನೋಡಿ, ಇದಕ್ಕೆ ಕಡಿಮೆ ಕಾನೇ ಇದೆ, ಇದು ಸಹ ಕಡಿಮೆನೇ ಇದೆ. ಇದು ಉರಿಯುವಿಕೆಗೆ ಅಧಿಕ ಗಾಳಿ, ಇದಕ್ಕೆ ಕಡಿಮೆ ಗಾಳಿ. ನೆಕ್ಸ್ಟ್ ನೋಡಿ, ಹೆಚ್ಚಿನ ಉಷ್ಣತೆ. ಸೊ ಇದಕ್ಕೆ ಎರಡು ಸೇಮ್ ಇದೆ. ಸೊ ನೀವು ಈ ರೀತಿ ನೋಡಿಕೊಂಡು ವ್ಯತ್ಯಾಸ ಬರೀಬೋದು. ನೆಕ್ಸ್ಟ್ ನೋಡಿ, ಸಂಕ್ಷರಣ ತಡೆಗಟ್ಟುವ ವಿಧಾನಗಳು ಅಂದರೆ ಕಬ್ಬಣ ತುಕ್ಕು ಹಿಡಿಯೋದು, ಈ ರೀತಿ ಎಲ್ಲ ತಡೆಗಟ್ಟೋದಕ್ಕೆ. ಸೊ ನೋಡಿ, ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಅನೋಡೀಕರಣ ಅಥವಾ ಮಿಶ್ರಲೋಹಗೊಳಿಸುವಿಕೆ. ಸೊ ಈ ರೀತಿ ನೋಡಿ. ನೆಕ್ಸ್ಟು ಗ್ಯಾಲ್ವನೀಕರಣ ಎಂದರೇನು? ಸೊ ಆ ರೀತಿಯೂ ಪ್ರಶ್ನೆ ನಿಮಗೆ ವಿಜ್ಞಾನದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಆ ರೀತಿ ಪ್ರಶ್ನೆಗಳನ್ನು ಟೀಚರ್ಸ್ ಎಲ್ಲ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಸೊ ನೀವು ಎಷ್ಟು ಓದಿದ್ರೂ ಕಡಿಮೆನೇ. ಸೊ ಅದಕ್ಕೋಸ್ಕರ ನೋಡಿ, ಗ್ಯಾಲ್ವನೀಕರಣ ಎಂದರೇನು ಅನ್ನೋ ಪ್ರಶ್ನೆನೂ ಸಹ ಕೇಳ್ಬೋದು. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು. ಸೊ ನೋಡಿ, ಸತುವಿನ ತೆಳುವಾದ ಲೇಪನ. ಸೊ ಸಂಕ್ಷರಣವನ್ನು ತಡೆಗಟ್ಟುವುದಕ್ಕೆ ಸತುವಿನ ತೆಳುವಾದ ಲೇಪನ ಮಾಡೋದನ್ನೇ ಗ್ಯಾಲ್ವನೀಕರಣ ಅಂತಾರೆ. ಸೊ ನೀವು ಅಷ್ಟು ಸಹ ಚಿಕ್ಕದಾಗಿ ಬರಿಬೋದು. ನೆಕ್ಸ್ಟ್ ನೋಡಿ, ಮಿಶ್ರಲೋಹ ಎಂದರೇನು ಅಂತ ಕೇಳ್ತಾರೆ. ಮಿಶ್ರಲೋಹವು ಎರಡು ಅಥವಾ ಹೆಚ್ಚು ಲೋಹ ಅಥವಾ ಅಲೋಹಗಳ ಸಮರೂಪದ ಮಿಶ್ರಣವಾಗಿದೆ. ಸೊ ಇಷ್ಟೇ ನಿಮ್ಮ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಇದು ಏಕಬಂಧ, ಇದು ದ್ವಿಬಂಧ ಮತ್ತು ತ್ರಿಬಂಧ. ಆಲ್ಕಿನ್ ಮತ್ತು ಆಲ್ಕೈನ್. ಸ್ವಚ್ಛ ನೀಲಿ ಜ್ವಾಲೆ, ಹಳದಿ ಬಣ್ಣದ ಜ್ವಾಲೆ ಮತ್ತು ಕಪ್ಪು ಬಣ್ಣದ ಹೊಗೆ. ಸೊ ನೀವು ವ್ಯತ್ಯಾಸ ನೋಡ್ಬೋದು ಪರ್ಯಾಪ್ತ ಮತ್ತು ಅಪರ್ಯಾಪ್ತಗೆ. ನೆಕ್ಸ್ಟು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಸಾಬೂನು ಬಗ್ಗೆ ಕೊಡೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಸಾಬೂನು ಉಂಟಾಗುವುದು ಹೇಗೆ, ಆಮೇಲೆ ಏನೇನು ನೋಡಿ, ಇಲ್ಲಿ ನೀವು ಚಿತ್ರದ ಸಮೇತ ವಿವರಿಸಿ ಇದನ್ನು. ಸೊ ತೈಲದ ಹನಿ ಇಲ್ಲಿದೆ ನೋಡಿ, ಎಣ್ಣೆ ಪ್ಲಸ್. ಸೊ ನೀವು ಇದನ್ನು ನೋಡ್ಬೋದು, ಮಿಸೈಲ್ಗಳ ಉಂಟಾಗುವಿಕೆ. ಈ ರೀತಿ ನೀವು ಚಿತ್ರದ ಸಮೇತ ವಿವರಿಸಿದರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಆಗುವಂಥ. ನೀವು ಜಸ್ಟ್ ಪಾಸ್ ಆಗುವಾಗ 1 ಮಾರ್ಕ್ಸ್ ಕಡಿಮೆ ಇದ್ದರೂ ಸಹ ಚಿತ್ರ ಬರೆದಿದ್ದಾರೆ ಅಂತ ಆ 1 ಮಾರ್ಕ್ಸನ್ನು ಸಹ ಕೊಡ್ಬೋದು. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಅನುರೂಪ ಶ್ರೇಣಿಗಳು ಎಂದರೇನು? ಸೊ ನೋಡ್ಬೋದು. ನೆಕ್ಸ್ಟು ಜೀವಕ್ರಿಯೆಗಳು. ಸೊ ಇದರಲ್ಲಿ ನೋಡಿ, ದ್ಯುತಿಸಂಶ್ಲೇಷಣೆಯ ನಂತರ ಸಸ್ಯದಲ್ಲಿ ಜರುಗುವ ಹಂತಗಳು. ಸೊ ನಿಮಗೆ ಇದರಲ್ಲಿ ಈ ಪ್ರಶ್ನೆಗಳೇನಿದೆ ನಿಮಗೆ 5 ಮಾರ್ಕ್ಸ್ಗೆ ಲಾಸ್ಟ್ ಒಂದು ಬಯಾಲಜಿನಲ್ಲಿ ಪ್ರಶ್ನೆ ಇರುತ್ತೆ. ಸೊ ಆ ಪ್ರಶ್ನೆಯಲ್ಲಿ ಇದು ಬರ್ಬೋದು. ಸೊ ಅದರಲ್ಲಿ ನೋಡಿ, ಫಸ್ಟು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಯಾಗುತ್ತದೆ. ಸೊ ಈ ರೀತಿ. ಆಮೇಲೆ ನೆಕ್ಸ್ಟು ಕಾರ್ಯಗಳು ಕೊಟ್ಟಿದ್ದೀನಿ, ನೋಡ್ಬೋದು. ಪತ್ರರಂಧ್ರದ ಕಾರ್ಯ ಏನಪ್ಪ ಅಂದರೆ ಅನಿಲ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆ. ಸೊ ನೆಕ್ಸ್ಟು ಸೈಲಮ್, ಫ್ಲೋಯಮ್, ಕಾವಲು ಜೀವಕೋಶಗಳು. ಆಮೇಲೆ ಗ್ಲೂಕೋಸ್ ವಿಭಜನೆ ಹೇಗಾಗುತ್ತೆ ಅನ್ನೋದು. ಸೊ ಅದು ಇಂಪಾರ್ಟೆಂಟು, 57 ಪೇಜ್ ನಂಬರ್. ಸೊ ನಿಮಗೆ ನಾನಿಲ್ಲಿ ಯಾವ ಒಂದು ಪೇಜ್ ನಂಬರ್ಸ್ ಕೊಟ್ಟಿದ್ದೀನಿ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಗ್ಲೂಕೋಸ್ ವಿಭಜನೆ ಅಂತೂ ನಿಮಗೆ ತುಂಬ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೂ ಸಹ ಕೊಡ್ತಾರೆ ಒಂದೊಂದು ಸಾರಿ, ಅದನ್ನು ಚಿತ್ರ ಸಮೇತ ಬರೀರಿ ಅಂತ. ಸೊ ಆರೋ ಮಾರ್ಕ್ ಇದೆ, ಅದರಲ್ಲೇನು ದೊಡ್ಡ ಚಿತ್ರ ಇಲ್ಲ.
ಸೊ ನೀವು ಅದನ್ನು ಬರಿಬೋದು. ಪೇಜ್ ನಂಬರ್ 57ಅಲ್ಲಿದೆ. ಸೊ ಅದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟು ಇಮ್ಮಡಿ ಪರಿಚಲನೆ. ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುವುದು. ಅಂದರೆ 2 ಬಾರಿ ಹೃದಯನ ಹಾದು ಹೋಗೋದಕ್ಕೆ ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ. ನೆಕ್ಸ್ಟು ವಸ್ತು ಸ್ಥಾನಾಂತರಣ. ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎನ್ನುವರು. ಸೊ ಅಷ್ಟೇ. ನೆಕ್ಸ್ಟ್ ಹೃದಯಕ್ಕೆ ಬಂದರೆ ಏನು ಒಂದು ವ್ಯತ್ಯಾಸಗಳಿದೆ ಅನ್ನೋದನ್ನು, ಅಪಧಮನಿ ಮತ್ತು ಅಭಿಧಮನಿ. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ಅಪಧಮನಿ. ಅಭಿಧಮನಿ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತದೆ. ನೆಕ್ಸ್ಟು ಅಪಧಮನಿ ದಪ್ಪ ಭಿತ್ತಿ, ಅಭಿಧಮನಿ ತೆಳು ಭಿತ್ತಿ. ಅಪಧಮನಿ ಕವಾಟ ಇಲ್ಲ, ಅಭಿಧಮನಿ ಕವಾಟ ಇದೆ. ಸೊ ಈ ರೀತಿ ವ್ಯತ್ಯಾಸಗಳಿದೆ. ನೆಕ್ಸ್ಟ್ ನೋಡಿ, ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿ ಮಾಡುತ್ತೆ ಅನ್ನೋದು. ಸೊ ನಿಮಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಸೊ ನಾನಿಲ್ಲಿ ಚಿಕ್ಕದಾಗಿ ಪಾಯಿಂಟ್ಸ್ ಮಾಡಿ ಕೊಟ್ಟಿದ್ದೀನಿ. ಸೊ ನೋಡಿ, ಬಾಷ್ಪ ವಿಸರ್ಜನೆಯ ಮೂಲಕ ಸಸ್ಯ ತ್ಯಾಜ್ಯ ರಸದಾನಿಯಲ್ಲಿ ಸಂಗ್ರಹವಾಗುತ್ತದೆ. ಎಲೆ ಉದುರುವ ಮೂಲಕ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಮಣ್ಣಿನಲ್ಲಿ ತ್ಯಾಜ್ಯ ವಿಸರ್ಜಿಸುತ್ತವೆ. ಸಸ್ಯಗಳು ಯಾವ ರೀತಿ ವಿಸರ್ಜನೆನ ಮಾಡುತ್ತವೆ ಅನ್ನೋದನ್ನು ಸೊ ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟ್ ನೋಡಿ, ನಿಮಗೆ ಟೋಟಲ್ ಫಿಸಿಕ್ಸಲ್ಲಿ ಎಷ್ಟು ಒಂದು ನಿಯಮಗಳಿದೆ ಅದನ್ನೆಲ್ಲ ನಾನಿಲ್ಲಿ ಕವರ್ ಮಾಡಿದ್ದೀನಿ. ಸೊ ನೋಡ್ಬೋದು, ಓಮ್ನ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮ, ಆಮೇಲೆ ಬೆಳಕಿನ ವಕ್ರೀಭವನದ ನಿಯಮ, ನೆಕ್ಸ್ಟ್ ಫ್ಲೆಮಿಂಗ್ನ ಎಡಗೈ ನಿಯಮ, ಆಮೇಲೆ ಫ್ಲೆಮಿಂಗ್ನ ಬಲಗೈ ಹೆಬ್ಬೆರಳ ನಿಯಮ. ನೆಕ್ಸ್ಟ್ ನೋಡಿ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ನಿಮಗೆ ಲವಣದ ಹೆಸರು, ಅಣುಸೂತ್ರ ಮತ್ತು ಉಪಯೋಗಗಳು ಬರುತ್ತದೆ. ಒಂದೊಂದು ಸಾರಿ ತಯಾರಿಕೆನೂ ಬರ್ಬೋದು. ತಯಾರಿಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ನಿಮಗೆ ಯಾವ ಲವಣಗಳು ಏನೇನು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ನೋಡಿ, ಲವಣದ ಹೆಸರು ಕೊಟ್ಟಿದ್ದೀನಿ, ಆಮೇಲೆ ಅಣುಸೂತ್ರ ಕೊಟ್ಟಿದ್ದೀನಿ, ಆಮೇಲೆ ಉಪಯೋಗಗಳಿದೆ. ಸೊ ಚಲುವೆ ಪುಡಿ ನೋಡ್ಬೋದು ನೀವಿಲ್ಲಿ. ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ನಾರನ್ನು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕನ್ಫ್ಯೂಸಿಂಗ್ ಆಗಿದೆ, ಇಲ್ಲಿ ಈಸಿಯಾಗಿ ಕೊಟ್ಟಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸ್ ಸಮೇತ ಕೊಟ್ಟಿದ್ದಾರೆ, ಬಟ್ ದೊಡ್ಡ ಪಾಯಿಂಟ್ಸ್ ಇದೆ. ನಾನಿಲ್ಲಿ ಚಿಕ್ಕ ಪಾಯಿಂಟ್ಸ್ ಆಗಿ ಕೊಟ್ಟಿದ್ದೀನಿ. ಸೊ ಇದನ್ನು ನೋಡಿಕೊಂಡು ನೀವು ನೋಡ್ಬೋದು ಅಡಿಗೆ ಸೋಡಾ, ಆಮೇಲೆ ವಾಷಿಂಗ್ ಸೋಡಾ, ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಾನಿವಾಗ ಏನು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ ವಿಜ್ಞಾನ, ಯಾರೂ ಸಹ ಮಿಸ್ ಮಾಡಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದರೂ ಇದ್ದರೂ ಸಹ 10th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ರೆ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ನಿಮಗೆ ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಫೈನಲ್ ಎಕ್ಸಾಮಲ್ಲೂ ಸಹ ಪಾಸ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಇವಾಗಲೂ ಅರ್ಧ ಅಂದರೆ ಪೂರ್ತಿಯಾಗಿ ಓದ್ಕೊಳ್ಳಿ. ಬಿಕಾಸ್ ಇದು ಪಾಸಿಂಗ್ ಪ್ಯಾಕೇಜ್ಗೆ ನಾನು ಕೊಡ್ತಾ ಇರೋದು. ಸ್ಕೋರಿಂಗ್ ಪ್ಯಾಕೇಜ್ ಆದರೆ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಪೂರ್ತಿಯಾಗಿ ಓದ್ಕೊಳ್ಳಿ. ಇದನ್ನೇ ನೀವು ನೆಕ್ಸ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡು ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಓದ್ಬೋದು. ಸೊ ನಿಮಗೆ ಇದೇ ಪ್ರಶ್ನೆಗಳು ರಿಪೀಟ್ ಆಗೋದ್ರಿಂದ ನಿಮ್ಮ ಒಂದು ಸಿಲೆಬಸ್ ಪೂರ್ತಿ ನಾನು ಪಾಸಿಂಗ್ ಪ್ಯಾಕೇಜ್ ತೆಗೆದಿರೋದ್ರಿಂದ ನೀವು ಈ ವಿಡಿಯೋನ ನೋಡೋದು ತುಂಬ ಯೂಸ್ಫುಲ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೂ ಸಹ ಕಮೆಂಟ್ ಹಾಕಿ, ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಕನ್ನಡ ಮತ್ತು ಹಲವಾರು ಸಬ್ಜೆಕ್ಟ್ಗಳನ್ನು ಬಿಟ್ಟಿದ್ದೀನಿ. ಸೊ ಅದನ್ನು ನೋಡಿ. ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಎಲ್ಲನೂ ಬಿಡ್ತೀನಿ. ನೆಕ್ಸ್ಟ್ ವಾರ ಅಷ್ಟರಲ್ಲಿ ನಿಮಗೆ ಏನೇನು ಸಿಲೆಬಸ್ ಪೂರ್ತಿ ಎಲ್ಲ ಆಲ್ ಸಬ್ಜೆಕ್ಟನ್ನು ಬಿಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.